ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಬಾಪ್ದಾದ ಮುದ್ಬನ್ಮುರಳಿ 26/12/2025. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಮ್ಮ ಅದೃಷ್ಟವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕೆಂದರೆ ಯಾರೊಂದಿಗೂ ಮಾತನಾಡುತ್ತಿದ್ದರೂ ಸಹ ಬುದ್ಧಿಯೋಗವು ಒಬ್ಬ ತಂದೆಯೊಂದಿಗೆ ಜೋಡಿಸಿ. ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ನಾವು ಯೋಗ ಮಾಡ್ತೀವಲ್ಲ, ನಮ್ಗೆ ಎಷ್ಟು ಶಕ್ತಿ ಇರ್ತತೆ ಅಂದರೆ ಒಂದೇ ಸಮಯದಲ್ಲಿ 2-3 ಕೆಲಸ ಮಾಡ್ಬೋದು, ಅಷ್ಟು ಶಕ್ತಿ ಇರ್ತದೆ. ಅದಕ್ಕೆ ಮಾತಾಡ್ತಾ ಇದ್ದರೂ ಬಾಬನ ಕಡೆಗೆ ಬಾಬಾ ನೆನಪು ಮಾಡ್ತಾ ಇರ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ: ಹೊಸ ಪ್ರಪಂಚದ ಸ್ಥಾಪನೆಗೆ ನಿಮಿತ್ತರಾಗುವ ಮಕ್ಕಳಿಗೆ ತಂದೆಯ ಯಾವ ಆದೇಶವೂ ಸಿಕ್ಕಿದೆ? ಉತ್ತರ: ಮಕ್ಕಳೇ, ಈ ಹಳೆಯ ಪ್ರಪಂಚದೊಂದಿಗೆ ನಿಮಗೆ ಯಾವುದೇ ಸಂಬಂಧವಿಲ್ಲ. ಈ ಪ್ರಪಂಚದೊಂದಿಗೆ ಯಾವುದೇ ಮನಸ್ಸನ್ನು ಇಡಬೇಡಿ. ಬಾಬಾ ಯಾಕೆ ಹೇಳಿದರು ಯಾವುದೇ ಮನಸ್ಸು ಇಡಬೇಡ್ರಿ ಅಂತ? ಅಂದರೆ ಒಂದು ಸೇವೆಯಲ್ಲಿ ಮುಂದುವರಿಬೇಕಂದ್ರೆ ಒಂದು ಶಕ್ತಿ ಬೇಕು. ನಾವು ಬುದ್ಧಿನ ಹಳೆಯ ಪ್ರಪಂಚದಲ್ಲಿ ಇಟ್ಟಿವಿ ಅಂದರೆ ಬಾಬಾ ನೆನಪು ಮಾಡೋಕ್ಕಾಗಲ್ಲ. ಈ ಹಳೆಯ ಪ್ರಪಂಚದಿಂದ ಬುದ್ಧಿನ ತೆಗೆದು ಹೆಚ್ಚು ಹೆಚ್ಚು ಯೋಗ ಮಾಡಿ ನಾವು ಶಕ್ತಿ ತುಂಬ್ಕೊಂಡಂಗಲ್ಲ, ಅಲ್ಲಿ ಸೇವೆಯಲ್ಲಿ ಸಫಲತೆ ಸಿಗ್ತಾ ಇರ್ತದೆ. ಅದಕ್ಕೆ ಬಾಬಾ ಏನಂತಾರೆ, ಪರಿಶೀಲನೆ ಮಾಡಿಕೊಳ್ಳಿ. ನಾನು ಶ್ರೀಮತಕ್ಕೆ ತದ್ವಿರುದ್ಧವಾದ ಕರ್ಮವನ್ನಂತೂ ಮಾಡುತ್ತಿಲ್ಲವೇ? ಆತ್ಮಿಕ ಸೇವೆಗೆ ನಿಮಿತ್ತನಾಗುತ್ತೇನೆಯೇ? ಬಾಬಾ ಏನು ಹೇಳಿದರು, ಶ್ರೀಮತಕ್ಕೆ ತದ್ವಿರುದ್ಧವಾದ ಕೆಲಸ ಮಾಡಬೇಡ್ರಿ ಅಂತಾರೆ. ಯಾಕೆಂದರೆ ಶ್ರೀಮತದಂತೆ ನಡೆದಾಗ ಮಾತ್ರ ನಮಗೆ ಆತ್ಮದಲ್ಲಿ ಪಾಸಿಟಿವ್ ಶಕ್ತಿ ತುಂಬುತ್ತೆ. ಪಾಸಿಟಿವ್ ಶಕ್ತಿ ತುಂಬಿದಾಗ ಆತ್ಮ ಹಗುರ ಆಗಿ ಆ ಪರಂಧಾಮಕ್ಕೆ ಹಾರ್ತಾ ಇರ್ತದೆ. ಬಾಬಾ ನೆನಪು ಮಾಡೋಕ್ಕೆ ತದ್ವಿರುದ್ಧವಾದ ಕೆಲಸ ಮಾಡಿದ್ವಿ ಅಂದರೆ ಅಲ್ಲಿ ನೆಗೆಟಿವ್ ಶಕ್ತಿ ತುಂಬಿ ಆತ್ಮ ಭಾರ ಆಗ್ತದೆ, ಬಾಬಾನ ಯೋಗ ಹಿಡಿಯಲ್ಲ. ಅದಕ್ಕೆ ತದ್ವಿರುದ್ಧವಾದ ಕೆಲಸ ಮಾಡಬೇಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಗೀತೆ ಭೋಲಾನಾಥನಿಗಿಂತ ಭಿನ್ನ. ಓಂ ಶಾಂತಿ. ಈಗ ಗೀತೆಯನ್ನು ಕೇಳುವ ಯಾವುದೇ ಅವಶ್ಯಕತೆ ಇರುವುದಿಲ್ಲ. ಬಹಳ ಮಟ್ಟಿಗೆ ಗೀತೆಯನ್ನು ಭಕ್ತರೇ ಹಾಡುತ್ತಾರೆ ಮತ್ತು ಕೇಳುತ್ತಾರೆ. ನೀವಂತೂ ವಿದ್ಯೆಯನ್ನು ಓದುತ್ತೀರಿ. ಈ ಗೀತೆಗಳು ಸಹ ವಿಶೇಷವಾಗಿ ಮಕ್ಕಳಿಗಾಗಿಯೇ ಇವೆ. ನೋಡ್ರಿ, ಬಾಬಾ ಏನು ಹೇಳಿದರು, ಗೀತೆಯನ್ನು ಕೇಳುವ ಅವಶ್ಯಕತೆ ಇಲ್ಲ ಅಂದರು. ಅಂದರೆ ಇವಾಗ ಬಹಳ ಮಂದಿ ಏನು ಮಾಡ್ತಾರೆ, ಹಾಡು ಇಟ್ಕೊತಾರೆ, ಯೋಗ ಮಾಡೋಕ್ಕೆ ಕೊಡ್ತಾರೆ. ಆದರೆ ಹಾಡು ಅದು ಆತ್ಮಿಕ ಸ್ಥಿತಿಯಿಂದ ಕೇಳಿದರೆ ಮಾತ್ರ ಪಾಪ ಸುಡ್ತವೆ. ಸುಮ್ಮನೆ ಆತ್ಮಿಕ ಸ್ಥಿತಿ ಇಲ್ಲದೆ ನಾವು ಕೇಳಿವಂದರೆ ಅಲ್ಲಿ ಪಾಪ ಸುಡಲ್ಲ. ಅದಕ್ಕೆ ಬಾಬಾ ಒಂದು ಮಾತು ಮುರಳಿಗೆ ಹೇಳ್ಯಾರ, ನೀವು ಯೋಗ ನನ್ನ ನೆನಪು ಮಾಡ್ತೀರಿ, ಆದರೆ ನಿಮ್ಮ ಕರ್ಮ ಸುಡುವಂಥ ನೆನಪು ಇರಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅಲ್ಲಿ ಸುಮ್ಮನೆ ಹಾಡು ಕೇಳ್ತಾ ಇದ್ದೀವಿ ಅಂದರೆ ಅಲ್ಲಿ ಕರ್ಮ ಸುಡಲ್ಲ. ಆತ್ಮರೂಪದಿಂದ ನೆನಪು ಮಾಡಿದಾಗ ಮಾತ್ರ ಪಾಪ ಸುಡ್ತಾವೆ. ನಾವು ಮಾಡಿದ ಪಾಪ ಎಲ್ಲೈತೆ? ಆತ್ಮದಾಗೈತೆ. ಆತ್ಮದ ಬಾಗಿಲು ತಕ್ಕೊಂಡ್ರಲ್ಲ ಪಾಪ ಸುಡೋದು. ಸುಮ್ಮನೆ ಹಾಡು ಕೇಳ್ತಾ ಇದ್ದೀವಿ ಅಂದರೆ ಅಲ್ಲಿ ಪಾಪ ಸುಡಲ್ಲ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ನಿಮಗೆ ಗೀತೆ ಕೇಳುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಮಕ್ಕಳಿಗೆ ತಿಳಿದಿದೆ, ತಂದೆಯು ನಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸುತ್ತಿದ್ದಾರೆ. ನಾವೀಗ ತಂದೆಯನ್ನೇ ನೆನಪು ಮಾಡಬೇಕು ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಜಮಾ ಆಗುತ್ತಿದೆಯೇ ಅಥವಾ ನಷ್ಟವಾಗುತ್ತಿದೆಯೇ ಎಂದು ತಮ್ಮ ಲೆಕ್ಕಪತ್ರವನ್ನು ನೋಡಿಕೊಳ್ಳಬೇಕಾಗಿದೆ. ನನ್ನಲ್ಲಿ ಯಾವುದೇ ಕೊರತೆ ಇಲ್ಲವೇ? ಒಂದು ವೇಳೆ ನನ್ನಲ್ಲಿ ಕೊರತೆ ಇದ್ದರೆ ಅದರಿಂದ ನನ್ನ ಅದೃಷ್ಟದಲ್ಲಿ ನಷ್ಟ ಉಂಟಾಗುವುದು. ಆದ್ದರಿಂದ ಅದನ್ನು ತೆಗೆದುಹಾಕಬೇಕು. ಬಾಬಾ ಏನು ಹೇಳಿದರು, ನಷ್ಟ ಆಗ್ತೈತೆ, ಜಮಾ ಆಗ್ತೈತೆ, ಚೆಕ್ ಮಾಡ್ಕೊಳ್ರಿ ಅಂದರು. ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು? ಈಗ ನೋಡ್ರಿ, ನಾವು ಸುದರ್ಶನ ಚಕ್ರದಲ್ಲಿ ನಮ್ಮ ಅನಾದಿ ಜ್ಯೋತಿ ಸ್ವರೂಪದಲ್ಲಿ ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ ಅಂದಾಗ ನಾನು ಶಾಂತಿಯಲ್ಲಿದ್ನ, ಯಾರ ಹತ್ರ ಆದರೂ ಕ್ರೋಧ ಮಾಡಿದ್ನ? ನಾನಾತ್ಮ ಆನಂದ ಸ್ವರೂಪ, ಆನಂದವಾಗಿದ್ದೀನ. ಇನ್ನೂ ಏನಾದರೂ ಚಿಂತೆಗಳು ಕಾಡ್ತಾ ಇದ್ದಾವೆ? ಚಿಂತೆ ಇದೆ ಅಂದರೆ ಇನ್ನೂ ಎಷ್ಟು ಕರ್ಮದ ಲೆಕ್ಕಾಚಾರ ಐತೆ, ನಾನಿನ್ನೂ ಎಷ್ಟು ಯೋಗ ಮಾಡಬೇಕು? ನಾನಾತ್ಮ ಪ್ರೀತಿ ಸ್ವರೂಪ, ಪ್ರೀತಿ ಮಾಡಿದ್ನ, ಯಾರನ್ನಾದರೂ ದ್ವೇಷ ಮಾಡ್ತಾ ಇದ್ದೀನ?
ನಾನಾತ್ಮ ಪವಿತ್ರ ಸ್ವರೂಪ. ಸದಾ ಶುದ್ಧ ಸಂಕಲ್ಪಗಳಲ್ಲಿರ್ತೀನ. ಏನು ವೇಸ್ಟ್ ಥಾಟ್ಸ್ ಮತ್ತು ನೆಗೆಟಿವ್ ಥಾಟ್ಸ್ನಲ್ಲಿ ಪರನಿಂದನೆ ಪರಚಿಂತನೆಯಲ್ಲಿ ಹೋಗ್ತೀನ. ಎಷ್ಟು ಪರ್ಸೆಂಟೇಜ್ ನನ್ನಲ್ಲಿ ಈ ಗುಣಗಳು ಬಂದಿದ್ದಾವೆ, ಇದು ಈ ರೀತಿ ಚೆಕ್ ಮಾಡ್ಕೋಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಈ ಸಮಯದಲ್ಲಿ ಪ್ರತಿಯೊಬ್ಬರೂ ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಬೇಕಾಗಿದೆ. ನಾವು ಈ ಲಕ್ಷ್ಮೀನಾರಾಯಣರಾಗುತ್ತೇವೆಂದು ತಿಳಿಸಿರಿ. ಆದರೆ ಒಬ್ಬ ತಂದೆ ವಿನಃ ಮತ್ಯಾರನ್ನು ನೆನಪು ಮಾಡದಿದ್ದಾಗ ಮಾತ್ರ ಇದು ಸಾಧ್ಯ. ಯಾರೊಂದಿಗೆ ಮಾತನಾಡುತ್ತಾ ನೋಡುತ್ತಲೂ ಸಹ ಬುದ್ಧಿಯೋಗವು ಅಲ್ಲಿ ಒಬ್ಬ ತಂದೆಯೊಂದಿಗೆ ಜೋಡಣೆಯಾಗಿರಲಿ. ನಾವು ಆತ್ಮಗಳು ತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ತಂದೆಯ ಆದೇಶ ಸಿಕ್ಕಿದೆ, ಮಕ್ಕಳೇ, ನನ್ನ ವಿನಃ ಮತ್ಯಾರೊಂದಿಗೂ ಮನಸ್ಸನ್ನು ಇಡಬೇಡಿ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ. ಬಾಬಾ ಏನು ಹೇಳಿದರು, ದೈವಿ ಗುಣ ಧಾರಣೆ ಮಾಡ್ಕೊಳ್ರಿ. ಅಂದರೆ ನಾವು ದೈವಿ ಗುಣಗಳಿಂದ ಎಲ್ಲರಿಗೆ ಸುಖ ಕೊಟ್ಟಾಗ ಅವರಿಂದ ಆಶೀರ್ವಾದ ಬರ್ತಾ ಇರಬೇಕು. ಆಗ ನಮಗೆ ಅಲ್ಲಿ ಪಾಸಿಟಿವ್ ಶಕ್ತಿ ತುಂಬುತ್ತೆ. ಚೆನ್ನಾಗಿ, ಇವ್ರು ಚೆನ್ನಾಗಿ ಅಂತ ಇರಬೇಕು. ನಾವು ಸಿಡ್ಸಿಡಾಪನ್ ಮಾಡೋದು, ಯಾರೇ ಮನಸ್ಸು ನೋವು ಮಾಡೋದು, ಈ ಥರ ಮಾಡಿದಾಗ ಅವರು ಪದೇ ಪದೇ ನಮ್ಮನ್ನು ಇವ್ರು ಹಿಂಗೆ ಮಾಡಿದರು, ಹಂಗೆ ಮಾಡಿದರು, ಅದೇ ಮತ್ತು ಅದನ್ನೇ ಎಲ್ಲರ ಹತ್ರ ಹೇಳ್ತಾ ಇರ್ತಾರೆ, ಫೋನ್ನಾಗ ಹೇಳ್ತಾ ಇರ್ತಾರೆ. ಅವೆಲ್ಲವು ನಮಗೇನಾಗ್ತವೆ, ನೆಗೆಟಿವ್ ಎನರ್ಜಿ ಆಗಿ ಬರ್ತದೆ. ಆ ನೆಗೆಟಿವ್ ಎನರ್ಜಿ, ಆ ಮಾತುಗಳೇ ನಮಗೆ ಬಾಬನ ಏಕರಸದಲ್ಲಿ ನೆನಪು ಮಾಡೋಕ್ಕೆ ಬಿಡೋದಿಲ್ಲ. ಆ ನೆಗೆಟಿವ್ ಎನರ್ಜಿ ಬರಬಾರ್ದು ಇನ್ನೊಬ್ಬರಿಂದ. ನಾವು ದೈವಿ ಗುಣಗಳಿಂದ ಸುಖ ಕೊಟ್ಟಾಗ, ಅವರಿಂದ ಆಶೀರ್ವಾದ ಸಿಕ್ಕಾಗ ಅಲ್ಲಿ ನಮಗೆ ಅವರಿಂದ ಪಾಸಿಟಿವ್ ಶಕ್ತಿ ಬರ್ತಾ ಇರ್ತದೆ. ಈಗ ನಿಮ್ಮ 84 ಜನ್ಮಗಳು ಪೂರ್ಣವಾಯಿತು. ಪುನಃ ನೀವು ಹೋಗಿ ರಾಜಧಾನಿಯಲ್ಲಿ ಮೊದಲ ನಂಬರನ್ನು ಪಡೆದುಕೊಳ್ಳಿ. ರಾಜ್ಯ ಪದವಿಯನ್ನು ಬಿಟ್ಟು ಪ್ರಜೆಗಳಲ್ಲಿ ಬರುವಂತಾಗಬಾರದು ಅಥವಾ ಪ್ರಜೆಗಳಲ್ಲಿಯೂ ಕೆಳಗೆ ಇಳಿಯುವಂತಾಗಬಾರದು. ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳುತ್ತಾ ಇರಿ. ತಂದೆ ವಿನಃ ಮತ್ಯಾರೂ ಈ ತಿಳುವಳಿಕೆಯನ್ನು ಕೊಡಲು ಸಾಧ್ಯವಿಲ್ಲ. ತಂದೆ ಮತ್ತು ಶಿಕ್ಷಕರನ್ನು ನೆನಪು ಮಾಡುವುದರಿಂದ ಭಯ ಇರುವುದು. ನಮಗೆ ಶಿಕ್ಷೆ ಸಿಗುವಂತಾಗಬಾರದು. ಪಾಪ ಮಾಡಿದರೆ ನಾವು ಶಿಕ್ಷೆಗೆ ಗುರಿಯಾಗುತ್ತೇವೆಂದು ಭಕ್ತಿಯಲ್ಲಿಯೂ ಸಹ ತಿಳಿದುಕೊಳ್ಳುತ್ತಾರೆ. ಇಲ್ಲಂತೂ ದೊಡ್ಡ ತಂದೆಯ ಆದೇಶವು ಈಗಲೇ ಸಿಗುತ್ತದೆ. ಇದಕ್ಕೆ ಶ್ರೀಮತವೆಂದು ಹೇಳುತ್ತಾರೆ. ನಾವು ಶ್ರೀಮತದಿಂದ ಶ್ರೇಷ್ಠರಾಗುತ್ತೇವೆಂದು ಮಕ್ಕಳಿಗೆ ತಿಳಿದಿದೆ. ಅಂದ ಮೇಲೆ ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ. ನಾವು ಎಲ್ಲಿಯೂ ಶ್ರೀಮತಕ್ಕೆ ತದ್ವಿರುದ್ಧವಾಗಿ ಏನನ್ನೂ ಮಾಡುತ್ತಿಲ್ಲವೇ? ಯಾವ ಮಾತು ಒಳ್ಳೆಯದೆನಿಸುವುದಿಲ್ಲವೋ ಅದನ್ನು ಮಾಡಬಾರದು. ಒಳ್ಳೆಯದು ಕೆಟ್ಟದು ಎಂಬುದಂತೂ ಈಗ ತಿಳಿದುಕೊಂಡಿದ್ದೀರಿ. ಮೊದಲು ತಿಳಿದಿರಲಿಲ್ಲ. ನೀವೀಗ ಇಂತಹ ಕರ್ಮವನ್ನು ಕಲಿಯುತ್ತೀರಿ. ಇದರಿಂದ ಮತ್ತೆ ಜನ್ಮ ಜನ್ಮಾಂತರದವರೆಗೆ ನಿಮ್ಮ ಕರ್ಮಗಳು ಅಕರ್ಮಗಳಾಗಿ ಬಿಡುತ್ತವೆ. ಈ ಸಮಯದಲ್ಲಿ ಎಲ್ಲರಲ್ಲಿ ಪಂಚಭೂತಗಳು ಪ್ರವೇಶವಾಗಿವೆ. ಈಗ ಚೆನ್ನಾಗಿ ಪುರುಷಾರ್ಥ ಮಾಡಿ ಕರ್ಮಾತೀತರಾಗಬೇಕಾಗಿದೆ. ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಸಮಯವು ನಾಜೂಕಾಗುತ್ತಾ ಹೋಗುತ್ತಿದೆ. ಪ್ರಪಂಚವು ಕೆಡುತ್ತಾ ಹೋಗುತ್ತದೆ. ದಿನ ಕಳೆದಂತೆ ಇನ್ನೂ ಕೆಡುತ್ತಲೇ ಹೋಗುವುದು. ನೋಡ್ರಿ, ಈಗನೇ ಎಷ್ಟು ಚಳಿ. ಕೆಲವರಾದ್ರೆ ಆ ಚಳಿಗೆ ಅಮೃತ ವೇಳೆ ಹೇಳ್ತಾನೇ ಇಲ್ಲ, ಮಲಗ್ತಾ ಇದ್ದಾರೆ. ಅಂದರೆ ಇನ್ನೂ ಪರಿಸ್ಥಿತಿಗಳು ಕೆಡ್ತಾ ಹೋಗ್ತವೆ. ಆದರೆ ಎಂಥ ಚಳಿ, ಎಂಥದ್ದೇ ಪರಿಸ್ಥಿತಿ ಇರಲಿ, ನಾವು ಅಚಲ ಅಡೋಲವಾಗಿ ಪುರುಷಾರ್ಥ ಮಾಡೋಷ್ಟು ಶಕ್ತಿನ ತುಂಬ್ಕೊಂಡಿರಬೇಕು ನಾವು ಆತ್ಮದಲ್ಲಿ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಈ ಪ್ರಪಂಚದೊಂದಿಗೆ ನಿಮಗೆ ಸಂಬಂಧವೇ ಇಲ್ಲ. ನಿಮ್ಮ ಸಂಬಂಧವು ಹೊಸ ಪ್ರಪಂಚದೊಂದಿಗೆ ಇದೆ. ಅದು ಈಗ ಸ್ಥಾಪನೆಯಾಗುತ್ತಿದೆ. ನಾವು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಲು ನಿಮಿತ್ತರಾಗುತ್ತೇವೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಅಂದ ಮೇಲೆ ಯಾವ ಗುರುದೇಹವು ಸಮ್ಮುಖದಲ್ಲಿದೆಯೋ ಅವರ ಸಮಾನರಾಗಬೇಕಾಗಿದೆ. ಒಳಗೆ ಯಾವುದೇ ಅಸುರಿ ಗುಣವಿರಬಾರದು. ಆತ್ಮಿಕ ಸೇವೆಯಲ್ಲಿ ತೊಡಗುವುದರಿಂದ ಬಹಳ ಉನ್ನತಿಯಾಗುತ್ತದೆ. ಪ್ರದರ್ಶನಿ, ಮ್ಯೂಸಿಯಂ ಇತ್ಯಾದಿಗಳನ್ನು ಮಾಡಿಸುತ್ತಾರೆ. ಇದರಿಂದ ಅನೇಕರು ಬರುವರು. ಅವರಿಗೆ ತಂದೆಯ ಪರಿಚಯ ಕೊಡಬೇಕೆಂದು ತಿಳಿಯುತ್ತಾರೆ. ಮತ್ತು ಅವರೂ ಸಹ ತಂದೆಯನ್ನು ನೆನಪು ಮಾಡತೊಡಗುತ್ತಾರೆ. ಇಡೀ ದಿನ ಇದೇ ಚಿಂತನೆ ನಡೆಯುತ್ತಿರಲಿ. ಸೇವಾ ಕೇಂದ್ರವನ್ನು ತೆರೆದು ಸೇವೆಯನ್ನು ವೃದ್ಧಿ ಮಾಡಬೇಕು. ಈ ರತ್ನಗಳೆಲ್ಲವೂ ನಿಮ್ಮ ಬಳಿ ಇವೆ. ತಂದೆಯು ದೈವಿ ಗುಣಗಳನ್ನು ಧಾರಣೆ ಮಾಡಿಸುತ್ತಾರೆ
ಮತ್ತು ಖಜಾನೆಯನ್ನು ಕೊಡುತ್ತಾರೆ. ನೀವಿಲ್ಲಿ ಕುಳಿತಿದ್ದೀರಿ, ನಿಮ್ಮ ಬುದ್ಧಿಯಲ್ಲಿದೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇವೆ, ಪವಿತ್ರರಾಗಿಯೂ ಇರುತ್ತೇವೆ ಅಂದಾಗ ಮನಸ್ಸ ವಾಚ ಕರ್ಮಣ ಯಾವುದೇ ಕೆಟ್ಟ ಕರ್ಮ ಆಗಬಾರದು. ಅದಕ್ಕಾಗಿ ಪೂರ್ಣ ಪರಿಶೀಲನೆ ಮಾಡಿಕೊಳ್ಳಬೇಕಾಗಿದೆ. ತಂದೆಯು ಪತಿತರನ್ನು ಪಾವನ ಮಾಡುವುದಕ್ಕಾಗಿಯೇ ಬಂದಿದ್ದಾರೆ. ಅದಕ್ಕಾಗಿ ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ. ಅದರಲ್ಲಿ ಚಿಂತನೆ ಮಾಡುತ್ತಾ ಇರಬೇಕಾಗಿದೆ. ಸೇವಾ ಕೇಂದ್ರವನ್ನು ತೆರೆದು ಅನೇಕರಿಗೆ ನಿಮಂತ್ರಣ ಕೊಡಬೇಕು. ಪ್ರೀತಿಯಿಂದ ಕುಳಿತು ತಿಳಿಸಿಕೊಡಬೇಕಾಗಿದೆ. ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ. ಮೊದಲು ಹೊಸ ಪ್ರಪಂಚದ ಸ್ಥಾಪನೆಯು ಬಹಳ ಅವಶ್ಯಕವಾಗಿದೆ. ಏನು ಹೇಳಿದರು ಬಾಬಾ? ಈಗ ಹೊಸ ಪ್ರಪಂಚ ಸ್ಥಾಪನೆ ಆಗಲೇಬೇಕು ಅಂದರು. ಯಾಕೆ ಅಂದರೆ ನಾವೇನು 2500 ವರ್ಷದಿಂದ ಭಕ್ತಿ ಮಾಡ್ತಾ ಏನು ಬೇಡಿವಿ? ಸುಖ ಕೊಡುವಂತ ಬೇಡಿವಿ ತಂದೆನ. ಆದರೆ ಈ ಪಾಪ ತುಂಬಿದ ಜಗತ್ತಿನಲ್ಲಿ ನಮಗೆ ಸುಖ ಸಿಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಆತ್ಮಗಳು ದುಃಖ ಕೊಡ್ತಿದ್ದಾವೆ, ಪಂಚತತ್ವಗಳು ದುಃಖ ಕೊಡ್ತಿದ್ದಾವೆ. ಇಲ್ಲಿ ನಮಗೆ ಸುಖ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಿಮಗೆ ಅವಶ್ಯವಾಗಿ ಸುಖ ಕೊಡುವಂಥ ಜಗತ್ತು ಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಇದನ್ನು ಸಹ ನೀವು ತಿಳಿಸಬೇಕಾಗಿದೆ. ಸಂಗಮದಲ್ಲಿಯೇ ಸ್ಥಾಪನೆಯಾಗುತ್ತದೆ ಹೊಸ ಪ್ರಪಂಚ. ಈಗ ಸಂಗಮಯುಗ ಎಂಬುದು ಸಹ ಮನುಷ್ಯರಿಗೆ ತಿಳಿದಿಲ್ಲ. ಇದನ್ನು ಸಹ ತಿಳಿಸಬೇಕು. ಹೊಸ ಪ್ರಪಂಚದ ಸ್ಥಾಪನೆ, ಹಳೆಯ ಪ್ರಪಂಚದ ವಿನಾಶ. ಈಗ ಅದರ ಸಂಗಮವಾಗಿದೆ. ಹೊಸ ಪ್ರಪಂಚದ ಸ್ಥಾಪನೆಯು ಶ್ರೀಮತದನುಸಾರ ಆಗುತ್ತಿದೆ. ತಂದೆಯ ವಿನಃ ಮತ್ತಾರೂ ಹೊಸ ಪ್ರಪಂಚದ ಸ್ಥಾಪನೆಯ ಮತವನ್ನು ಕೊಡುವುದಿಲ್ಲ. ತಂದೆಯೇ ಬಂದು ನೀವು ಮಕ್ಕಳಿಂದ ಹೊಸ ಪ್ರಪಂಚದ ಉದ್ಘಾಟನೆ ಮಾಡಿಸುತ್ತಾರೆ. ಅವರೊಬ್ಬರೇ ಮಾಡುವುದಿಲ್ಲ, ಎಲ್ಲ ಮಕ್ಕಳ ಸಹಯೋಗವನ್ನು ತೆಗೆದುಕೊಳ್ಳುತ್ತಾರೆ. ಆ ಮನುಷ್ಯರಂತೂ ಉದ್ಘಾಟನೆ ಮಾಡಲು ಸಹಯೋಗ ತೆಗೆದುಕೊಳ್ಳುವುದಿಲ್ಲ. ಬಂದು ಕತ್ತರಿಯಿಂದ ರಿಬ್ಬನ್ನನ್ನು ಕತ್ತರಿಸಿ ಬಿಡುತ್ತಾರೆ. ಆದರೆ ಇಲ್ಲಿ ಆ ಮಾತಿಲ್ಲ. ಇಲ್ಲಿ ನೀವು ಬ್ರಾಹ್ಮಣ ಕುಲಭೂಷಣರು ಸಹಯೋಗಿಗಳಾಗುತ್ತೀರಿ. ಬಾಬಾ ಏನಂದರು? ನೀವು ಕೂಡ ಸಹಯೋಗ ಕೊಡಬೇಕು ಅಂತಾರೆ. ಅಂದರೆ ಯಾವ ರೀತಿ? ಸತ್ಯಯುಗ ಸ್ಥಾಪನೆಗೆ ನೀವು ಸಹಯೋಗ ಕೊಡಬೇಕಂದ್ರು ಬಾಬಾ. ಯಾವ ರೀತಿ ಅಂದರೆ ಸತ್ಯಯುಗ ಅಂದ್ರೇನು? ದೈವಶಕ್ತಿ ತುಂಬಿದ ಜಗತ್ತು. ಅಂದರೆ ಈಗ ನಾವು ಬಾಬಾನ ನೆನಪು ಮಾಡ್ದಂಗಲ್ಲ, ಆ ದೈವಶಕ್ತಿ ತುಂಬ್ಕೊಂಡಂಗಲ್ಲ, ಆ ದೈವಶಕ್ತಿ ಏನಾಗ್ತತೆ? ಇಡೀ ಪ್ರಕೃತಿಗೆಲ್ಲ ಹರಡ್ತತೆ, ಆತ್ಮಗಳಲ್ಲೆಲ್ಲ ಹರಡ್ತತೆ. ಹೀಗೆ ಮನಸ ಸೇವೆ ಮೂಲಕ ದೈವಶಕ್ತಿ ತುಂಬೋದು, ವಾಣಿ ಸೇವೆ ಮೂಲಕ ಜ್ಞಾನ ತುಂಬೋದು. ಈ ಥರ ನೀವು ನಿಮ್ಮ ಸಹಯೋಗನೂ ಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಎಲ್ಲ ಮನುಷ್ಯ ಮಾತ್ರರು ಮಾರ್ಗವನ್ನು ಮರೆತು ಬಿಟ್ಟಿದ್ದಾರೆ. ಪತಿತ ಪ್ರಪಂಚವನ್ನು ಪಾವನವನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವೇ ಆಗಿದೆ. ತಂದೆಯೇ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ. ಇದಕ್ಕಾಗಿ ಆತ್ಮಿಕ ಜ್ಞಾನವನ್ನು ಕೊಡುತ್ತಾರೆ. ನಿಮಗೆ ತಿಳಿದಿದೆ, ತಂದೆಯ ಹತ್ತಿರ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವ ಯುಕ್ತಿ ಇದೆ. ಭಕ್ತಿ ಮಾರ್ಗದಲ್ಲಿಯೇ ಪತಿತ ಪಾವನ ಬನ್ನಿ ಎಂದು ಅವರನ್ನು ಕರೆಯುತ್ತಾರಲ್ಲವೇ? ಬಲೆ ಶಿವನ ಪೂಜೆಯನ್ನು ಮಾಡುತ್ತಿರುತ್ತಾರೆ, ಆದರೆ ಪತಿತ ಪಾವನ ಯಾರೆಂಬುದು ತಿಳಿದುಕೊಂಡಿಲ್ಲ. ಹೇ ಭಗವಂತ, ಹೇ ರಾಮ ಎಂದು ದುಃಖದಲ್ಲಿ ನೆನಪಂತೂ ಮಾಡುತ್ತಾರೆ. ವಾಸ್ತವದಲ್ಲಿ ನಿರಾಕಾರನಿಗೆ ರಾಮವೆಂದು ಹೇಳಲಾಗುತ್ತದೆ, ನಿರಾಕಾರನಿಗೆ ಶ್ರೇಷ್ಠ ಭಗವಂತನೆಂದು ಹೇಳುತ್ತಾರೆ. ಆದರೆ ಮನುಷ್ಯರು ಈ ಮಾತಿನಲ್ಲಿ ಬಹಳ ಗೊಂದಲಕ್ಕೊಳಗಾಗಿದ್ದಾರೆ. ಬಾಬಾ ಏನಂದರು? ಭಗವಂತ ಯಾರು? ನಿರಾಕಾರ ತಂದೆನೇ ಭಗವಂತ. ಆದರೆ ಈಗ ಗೊಂದಲಕ್ಕೊಳಗಾಗಿದ್ದಾರೆ ಅಂದರು ಬಾಬಾ. ಅಂದ್ರೇನು? ರಾಮನ ಪೂಜೆ ಮಾಡೋರು ರಾಮನ ಭಗವಂತ ಅಂತಾರೆ, ಕೃಷ್ಣನ ಪೂಜೆ ಮಾಡೋರು ಕೃಷ್ಣನ ಭಗವಂತ ಅಂತಾರೆ, ಯೇಸುನ ಪೂಜೆ ಮಾಡೋರು ಯೇಸುನ ಭಗವಂತ ಅಂತಾರೆ. ಅಂದರೆ ಬಹಳ ಮಂದಿ ಭಗವಂತಗಳಿದ್ದಾವ, ಒಬ್ಬನೇ ಭಗವಂತ, ದೇವರ ಒಬ್ಬತ್ತೇ ದೇವರು ಅಂತ ಅನ್ಕೊಂತಾನೆ ಬಂದಿದ್ದೀವಲ್ಲ. ಅಂದರೆ ಈಗ ನಾವು ಬಹಳ ಮಂದಿನ ಭಗವಂತ ಅಂತ ಪೂಜೆ ಮಾಡೋದು ಅಸತ್ಯ, ಅಜ್ಞಾನ ಆಯ್ತಲ್ಲ. ನಂತರ ಇನ್ನೊಂದು ಪಾಯಿಂಟ್ ಏನು ಅಂದರೆ, ಅವರು ಕೂಡ ಆ ದೈವಶಕ್ತಿನ ಯಾರಿಂದ ಪಡೆದಾರೆ? ರಾಮ, ಕೃಷ್ಣ, ಯೇಸು, ಸಾಯಿಬಾಬಾ, ಯಾರೇ ಆಗಲಿ ಎಲ್ಲರೂ ಯಾರನ್ನ ತಪಸ್ಸು ಮಾಡಿದ್ದಾರೆ? ನಿರಾಕಾರ ತಂದೆ. ಆ ದೈವಶಕ್ತಿನ ಯಾರಿಂದ ಪಡೆದಾರೆ? ಪರಮಾತ್ಮ ತಂದೆಯಿಂದನೇ ಪಡೆದಾರೆ. ನೋಡ್ರಿ, ಅವರು ಕೂಡ ಭಗವಂತನ ಮಕ್ಕಳು, ನಾವು ಭಗವಂತನ ಮಕ್ಕಳು. ಮತ್ತು ನಮಗೇನಾದ್ರು ಇವರು ಒಂದೇ ತಂದೆ ಮಕ್ಕಳಾದ್ವಲ್ಲ ನಾವು. ಅವರು ನಮಗೆ ಅಣ್ಣಂದ್ರಾದರು. ಅಂದರೆ ಅಣ್ಣನಿಂದ ಆಸ್ತಿ ಸಿಗ್ತತಾ? ಅಪ್ಪನಿಂದ ಆಸ್ತಿ ಸಿಗ್ತತಾ? ಅಪ್ಪನಿಂದ ಸಿಗ್ತತೆ.
ನೋಡ್ರಿ, ಈಗ ನಾವು ಎಷ್ಟು ಪೂಜೆ ಮಾಡಿದ್ವಿ, ಆದರೂ ಸುಖ ಪಡೀಲಿಲ್ಲ. ಯಾಕೆ ಪಡೀಲಿಲ್ಲ? ಈಗ ನಾನು ಕೆರೆಗೆ ಹೋಗಿ ಒಂದು ಡ್ರಮ್ ನೀರು ತಂದಿಟ್ಕೊಂಡೀನಿ, ನೀವು ಬಂದು ಕೊಡಂದ್ರೆ ಎಷ್ಟು ಕೊಡ್ತೀನಿ? ಒಂದು ಬಿಂದಿಗೆ. ಅದರಲ್ಲೇ ನಿಮ್ಮ ಜೀವನ ಎಲ್ಲ ಆಗ್ತತಾ? ಇಲ್ಲ. ಅದೇ ರೀತಿ ನಾವು ದೇಹದಾರಿಗಳನ್ನ ಸುಖ ಕೊಡುವಂಥ ಪೂಜೆ ಮಾಡ್ತೀವಿ. ಆದರೆ ಸುಖ ಯಾವಾಗ ನಮಗೆ ಆಯುಷ್ಯ ಇರಬೇಕು, ಆರೋಗ್ಯ ಇರಬೇಕು, ಸಂಪತ್ತು ಇರಬೇಕು, ನಮ್ಮ ಮಕ್ಕಳ ಹಣೆ ಬರನೂ ಬೇಯಿಸಿರ್ಬೇಕು. ಇದೆಲ್ಲದು ಇದ್ದಾಗ ನಮ್ಗೆ ಸುಖ. ಆದರೆ ಅವರು ಪರಮಾತ್ಮನ ಧ್ಯಾನ ಮಾಡಿ ಒಂದು ಸ್ವಲ್ಪ ತುಂಬ್ಕೊಂಡಿರ್ತಾರೆ. ನಮಗೆ ಕೊಡಂದ್ರೆ ಇನ್ನೆಷ್ಟು ಕೊಡ್ತಾರೆ? ಅವರು ಪರಮಾತ್ಮ ತಂದೆಯಿಂದ ತುಂಬ್ಕೊಂಡಿರ್ತಾರೆ. ನಮಗೆ ಕೊಡಂದ್ರೆ ಇನ್ನೆಷ್ಟು ಕೊಡ್ತಾರೆ? ಅಷ್ಟೆಲ್ಲ ಪೂಜೆ ಮಾಡಿದರೆ ಯಾವುದೋ ಒಂದು ಸಿಕ್ಕಿರ್ತೈತೆ. ಈಗ ನಮ್ಮ ಮನೆಗೆಲ್ಲ ಆಗಸಕ್ಕೆ ನೀರು ಬೇಕು ಅಂದರೆ ಎಲ್ಲಿಗೆ ಹೋಗ್ಬೇಕು? ನಾವು ಕೆರೆಗೋ ಬಾವಿಗೂ ಹೋಗ್ಬೇಕು. ಅದರಂತೆ ನಮ್ಮ ಒಂದು ಜನ್ಮದ ಸಂಸಾರ ಅಲ್ಲ, 84 ಜನ್ಮದ ಸಂಸಾರದ ಸುಖದ ಜೀವನ ಮಾಡಬೇಕು ಅಂದರೆ ಈಗ ನಾವು ಯಾರನ್ನ ನೆನಪು ಮಾಡಬೇಕು? ನಿರಾಕಾರ ತಂದೆ. ಅವ್ರ ಹತ್ರ ಸಾಗರದಷ್ಟು ಶಕ್ತಿ ಇದೆ. ಅಂದರೆ ನೋಡ್ರಿ, ಈಗ ಓ ಗಾಡ್ ಫಾದರ್ ಅಂತ ಇಡೀ ಫಾರಿನರ್ಸ್ ಎಲ್ಲರೂ ಓ ಗಾಡ್ ಫಾದರ್ ಅಂತ ಕೈ ಎತ್ತಿ ಮುಗಿತಾರೆ. ಯಾಕೆ? ಎಲ್ಲರಿಗೂ ಸುಖ ಕೊಡೋ ಶಕ್ತಿ ಐತೆ, ಸಾಗರದಷ್ಟು ಶಕ್ತಿ. ಅಷ್ಟು ಶಕ್ತಿ ಇರೋ ತಂದೆನ ನಾವು ನೆನಪು ಮಾಡಿದಾಗ ಸಂಪೂರ್ಣ ಆಸ್ತಿನ ನಾವು ಪಡಿಬೋದು. ಬಾಬಾ ಏನು ಹೇಳ್ತಾ ಇದ್ದಾರೆ? ಏ ಭಗವಂತ, ಏ ರಾಮ ಎಂದು ದುಃಖದಲ್ಲಿ ನೆನಪಂತೂ ಮಾಡುತ್ತಾರೆ. ತಂದೆಯು ಬಂದು ಈಗ ಗೊಂದಲಕ್ಕೊಳಗಾದವರನ್ನು ಹೊರತೆಗೆದಿದ್ದಾರೆ. ಹೇಗೆ ಹಿಮದಲ್ಲಿ ಮನುಷ್ಯರು ಮಾರ್ಗವನ್ನು ತಿಳಿಯದೆ ತಬ್ಬಿಬ್ಬಾಗುತ್ತಾರಲ್ಲವೇ, ಇದಂತೂ ಬೇಹದ್ದಿನ ಮಾತಾಗಿದೆ. ಅಂದರೆ ಈಗ ನಮಗೆ ಭಕ್ತಿ ಮಾರ್ಗದಲ್ಲಿ ಏನು ಯಾರಿಗೇನು ತಿಳಿತೋ ಅವರು ಏನು ತಿಳಿತೋ ಅದನ್ನು ಹೇಳಿಬಿಟ್ರು. ಎಲ್ಲರೂ ನಾವು ದಿಕ್ಕು ತಪ್ಪಿಸಿಬಿಟ್ರು. ನಮಗೆ ಆ ಹಿಮ ಕುತ್ಕೊಂಡ್ಬಿಟ್ಟತೆ ಅಜ್ಞಾನ. ಈಗ ತಂದೆ ಬಂದು ಮತ್ತೆ ಆ ಅಜ್ಞಾನನೆಲ್ಲ ಸರಿಸಿ ನಮಗೆ ಸತ್ಯಜ್ಞಾನನ ತಿಳಿಸ್ತಾ ಇದ್ದಾರೆ. ಬಹಳ ದೊಡ್ಡ ಕಾಡಿನಲ್ಲಿ ಬಂದು ಬಿದ್ದಿದ್ದಾರೆ ನಿಮ್ಮ ಮನುಷ್ಯರು. ನಿಮಗೂ ಸಹ ತಂದೆಯು ಅನುಭವ ಮಾಡಿಸಿದ್ದಾರೆ ನಾವು ಯಾವ ಕಾಡಿನಲ್ಲಿ ಬಿದ್ದಿದ್ದೇವೆಂದು. ಇದು ಹಳೆಯ ಪ್ರಪಂಚವಾಗಿದೆ, ಅದರಲ್ಲಿಯೂ ಅಂತಿಮ ಸಮಯವಾಗಿದೆ. ಬಾಬಾ ಏನು ಹೇಳಿದರು? ಕಾಡು ಅಂದ್ರೆ ಹಳೆಯ ಪ್ರಪಂಚನ. ಯಾಕಂದರೆ ಇಲ್ಲಿ ಬರೀ ಎಲ್ಲರೂ ದುಃಖ, ಕೆಟ್ಟ ಗುಣಗಳಿಂದ ದುಃಖ ಅದು ಕೊಡ್ತಾನೆ ಇರ್ತಾರೆ, ಸುಚ್ಚುತ್ತಾನೆ ಇರ್ತಾರೆ ಕೆಟ್ಟ ಗುಣಗಳಿಂದ. ಅದಕ್ಕೆ ಇದನ್ನು ಕಾಡು ಅಂತ ಹೇಳ್ತಾರೆ ಬಾಬಾ. ಅದರಲ್ಲಿಯೂ ಇದು ಅಂತಿಮ ಸಮಯವಾಗಿದೆ ಎಂಬುದು ನಿಮಗೆ ಈಗ ಅರ್ಥವಾಗಿದೆ. ಮನುಷ್ಯರಂತೂ ಮಾರ್ಗವನ್ನು ತಿಳಿದುಕೊಂಡೇ ಇಲ್ಲ. ತಂದೆಯನ್ನು ಕರೆಯುತ್ತಿರುತ್ತಾರೆ, ನೀವೀಗ ಕರೆಯುವುದಿಲ್ಲ. ಏಕೆಂದರೆ ನೀವು ಮಕ್ಕಳು ನಂಬರ್ ವಾರ್ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ. ಯಾರು ತಿಳಿದುಕೊಂಡಿದ್ದಾರೆಯೋ ಅವರು ಬಹಳ ಖುಷಿಯಲ್ಲಿರುತ್ತಾರೆ. ಅನ್ಯರಿಗೂ ಮಾರ್ಗ ತಿಳಿಸುವುದರಲ್ಲಿ ತತ್ಪರರಾಗಿರುತ್ತಾರೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳನ್ನು ತೆರೆಯಿರಿ. ದೊಡ್ಡ ದೊಡ್ಡ ಚಿತ್ರಗಳಿದ್ದರೆ ಮನುಷ್ಯರು ಸಹಜವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಮಕ್ಕಳಿಗಾಗಿ ಚಿತ್ರಗಳು ಅವಶ್ಯವಾಗಿ ಬೇಕು. ಇವುಗಳ ಮೂಲಕ ತಿಳಿಸಿ. ಇದು ಸಹ ಶಾಲೆಯಾಗಿದೆ. ಬಾಬಾ ಏನು ಹೇಳಿದರು? ಚಿತ್ರ ಅಂದರೆ ಬುದ್ಧಿಯಲ್ಲಿ ಚೆನ್ನಾಗಿ ಅರ್ಥ ಆಗಂಗೆ ಚಿತ್ರಗಳು ಬುದ್ಧಿಯಲ್ಲಿ ಕುಳಿತುಕೋಬೇಕು. ಜ್ಞಾನ ಸರಿಯಾಗಿ ಬುದ್ಧಿಯಲ್ಲಿ ಕುಳಿತುಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಚಿತ್ರಗಳ ಅವಶ್ಯಕತೆ ಇದೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಇವು ಇಲ್ಲಿನ ಅದ್ಭುತವಾದ ನಕ್ಷೆಗಳಾಗಿವೆ. ಆ ಶಾಲೆಗಳ ನಕ್ಷೆಯಲ್ಲಂತೂ ಹದ್ದಿನ ಮಾತುಗಳು ಆಗಿರ್ತವೆ. ಇವು ಬೇಹದ್ದಿನ ಮಾತುಗಳಾಗಿವೆ. ಇದು ಸಹ ಪಾಠಶಾಲೆಯಾಗಿದೆ. ಇದರಲ್ಲಿ ತಂದೆಯು ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಇಲ್ಲಿ ನಮಗೆ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇದು ಮನುಷ್ಯರಿಂದ ದೇವತೆಗಳಾಗುವ ಪಾಠಶಾಲೆಯಾಗಿದೆ. ಈಶ್ವರೀಯ ವಿಶ್ವವಿದ್ಯಾಲಯವೆಂದು ಬರೆಯಲ್ಪಟ್ಟಿದೆ. ಇದು ಆತ್ಮಿಕ ಪಾಠಶಾಲೆಯಾಗಿದೆ. ಕೇವಲ ಈಶ್ವರೀಯ ವಿಶ್ವವಿದ್ಯಾಲಯ ಎಂದು ಬರೆಯುವುದರಿಂದಲೂ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ. ಯೂನಿವರ್ಸಿಟಿ ಎಂಬುದನ್ನು ಬರೆಯಬೇಕು. ಇಂಥ ಈಶ್ವರೀಯ ವಿಶ್ವವಿದ್ಯಾಲಯವು ಯಾವುದೂ ಇರುವುದಿಲ್ಲ. ಅಂದರೆ ಆತ್ಮಕ್ಕೆ ಈಗ ಜೀವನ ಮಾಡೋದು ಯಾವುದು? ಆತ್ಮ.
ಮತ್ತು ಆತ್ಮಕ್ಕೆ ಬೇಕಾಗಿದ್ದಿದ್ದರೆ ಸುಖವಾಗಿರ್ತೀವ, ದೇಹಕ್ಕೆ ಬೇಕಾಗಿದ್ದಿದ್ದರೆ ಸುಖವಾಗಿರ್ತೀವ. ಆತ್ಮಕ್ಕೆ ಬೇಕಾಗಿದ್ದಿದ್ದರೆ ಸುಖವಾಗಿರ್ತೀವಿ. ಅಂದರೆ ಆತ್ಮಕ್ಕೇನು ಬೇಕು? ಶಾಂತಿ, ಜ್ಞಾನ, ಪಾಸಿಟಿವ್ ಥಾಟ್ಸು, ದೈವಿ ಗುಣಗಳು. ಅದು ಪಡಿಬೇಕು ಅಂದರೆ ಅದನ್ನು ಕೊಡೋರು ಯಾರು? ಆತ್ಮದ ತಂದೆನೇ ಕೊಡೋದು. ಇದೆಲ್ಲ ಜ್ಞಾನ ಎಲ್ಲಿ ಸಿಗ್ತತೆ? ಈ ಆತ್ಮದ ಜ್ಞಾನ ಈ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸಿಗ್ತತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಂದೆಯು ಪತ್ರಗಳನ್ನು ನೋಡಿದ್ದರು. ಕೆಲವೊಂದು ಶಬ್ದಗಳು ಮರೆತು ಹೋಗಿತ್ತು. ತಂದೆಯು ಎಷ್ಟೋ ಬಾರಿ ಹೇಳಿದ್ದಾರೆ, ಮಕ್ಕಳೇ, ಪ್ರಜಾಪಿತ ಶಬ್ದವನ್ನು ಅವಶ್ಯವಾಗಿ ಹಾಕಿರಿ ಎಂದು. ಆದರೂ ಸಹ ಮಕ್ಕಳು ಮರೆತು ಹೋಗುತ್ತಾರೆ. ಪೂರ್ಣ ಬರವಣಿಗೆ ಇರಲಿ. ಅದರಿಂದ ಮನುಷ್ಯರಿಗೆ ಇದು ಈಶ್ವರೀಯ ದೊಡ್ಡ ಕಾಲೇಜು ಆಗಿದೆ ಎಂದು ಅರ್ಥವಾಗುವಂತಿರಲಿ. ಯಾವ ಮಕ್ಕಳು ಸೇವೆಯಲ್ಲಿ ಉಪಸ್ಥಿತರಿದ್ದಾರೆಯೋ, ಯಾರು ಒಳ್ಳೆಯ ಸೇವಾದಾರಿಗಳಾಗಿದ್ದಾರೆಯೋ ಅವರಿಗೂ ಸಹ ಹೃದಯದಲ್ಲಿರುತ್ತದೆ, ನಾವು ಹೋಗಿ ಇಂತಹ ಸೇವಾ ಕೇಂದ್ರವನ್ನು ಎಬ್ಬಿಸಬೇಕು, ತಣ್ಣಗಾಗಿ ಬಿಟ್ಟಿದೆ, ಅವರನ್ನು ಜಾಗೃತಗೊಳಿಸಬೇಕು, ವೃದ್ಧಿ ಮಾಡಬೇಕೆಂದು ಸಂಕಲ್ಪವಿರುತ್ತದೆ. ಏಕೆಂದರೆ ಮಾಯು ಹೀಗಿದೆ, ಅದು ಮತ್ತೆ ಮತ್ತೆ ಮಲಗಿಸಿ ಬಿಡುತ್ತದೆ. ಬಾಬಾ ಏನಂತಾರೆ, ಈಗ ಪದೇ ಪದೇ ಅವರಿಗೆ ಉಮಂಗ ಉತ್ಸಾಹದಲ್ಲಿ ತರಬೇಕು. ಒಂದು ಸಲ ಅವರಿಗೆ ಜ್ಞಾನ ಕೊಟ್ಟು ಕೈ ಬಿಡೋದಲ್ಲ, ಮತ್ತೆ ಮತ್ತೆ ಅವರಿಗೆ ಉಮಂಗ ಉತ್ಸಾಹದಲ್ಲಿ ತರಬೇಕು. ಏರುವ ಕಲೆಯಲ್ಲಿ ಬರುವಂತೆ ನಾವು ಜ್ಞಾನನ ಕೊಡಬೇಕು. ಹೌದಾ? ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ನಾನು ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆಂಬುದನ್ನು ಸಹ ಮರೆತು ಹೋಗಿದ್ದಾರೆ. ಮಾಯು ಬಹಳ ವಿರೋಧ ಮಾಡುತ್ತದೆ. ನೀವು ಯುದ್ಧದ ಮೈದಾನದಲ್ಲಿದ್ದೀರಿ ಅಂದಾಗ ಮಾಯು ತಲೆಯನ್ನು ತಿರುಗಿಸಿ ಮತ್ತೆ ಹಿಂದಕ್ಕೆ ಕರೆದುಕೊಂಡು ಹೋಗುವಂತಾಗಬಾರದು. ಆದ್ದರಿಂದ ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ. ಈ ಸಂಭಾಲನೆ ಮಾಡ್ಕೋಬೇಕು ಅಂದ್ರೇನು? ಹೆಚ್ಚು ಯೋಗ ಶಕ್ತಿ ಇರಬೇಕು. ನಮ್ಮದು ಕರ್ಮ ಸುಟ್ಟಾಗ ನಾವೇನಾದರೂ ತಪ್ಪು ಮಾಡಿದರೆ ನಾನು ಮಾಡಿದ್ದು ತಪ್ಪು ಅನ್ನೋದು ಬುದ್ಧಿಯಲ್ಲಿ ಅರ್ಥ ಆಗ್ತದೆ. ನಮ್ಮಲ್ಲಿ ಹೆಚ್ಚು ಯೋಗ ಶಕ್ತಿ ತಂದೆನ ಜೊತೆಗಿಟ್ಕೊಂಡಾಗ ಬಾಬಾ ನಮಗೆ ಅಲ್ಲಿ ಟಚ್ ಕೊಡ್ತಾರೆ, ನಾವು ಮಾಡಿದ್ದು ತಪ್ಪು ಅಂತ. ಬಾಬಾ ಟಚ್ ಕೊಟ್ಟಾಗ ಕ್ಯಾಚ್ ಮಾಡ್ಕೊಳ್ಳೋ ಶಕ್ತಿನೂ ಇರಬೇಕು ನಮಗೆ. ನಮ್ಮಲ್ಲಿ ಪಾಪ ಇತ್ತು ಅಂದರೆ ಬಾಬಾ ಟಚ್ ಕೊಟ್ಟರು ನಾವು ಕ್ಯಾಚ್ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಹೆಚ್ಚು ಯೋಗ ಶಕ್ತಿ ಇರಬೇಕು ನಾವು ಮಾಯೆ ಮೇಲೆ ವಿಜಯ ಪಡಿಬೇಕಂದ್ರೆ. ಇಲ್ಲಾಂದರೆ ನಾವು ಏನಾದರೂ ಮಾತುಗಳು ಸಮಸ್ಯೆ ಬಂದಾಗ ನಾವು ಮಾಡಿದ್ದೇ ಸರಿ ಅಂತ ಉಲ್ಟಾ ಕರ್ಮ ಮಾಡ್ಕೊಂತ ಇನ್ನೂ ಕಡಿಮೆ ಪದವಿ ಪಡೆಯುವಂಥವ್ರಾಗ್ಬಿಡ್ತೀವಿ ನಾವು. ಬಾಬಾ ಏನು ಹೇಳ್ತಾ ಇದ್ದಾರೆ, ಮಾಯೆ ಬಿರುಗಾಳಿಯಂತೂ ಎಲ್ಲರಿಗೆ ಬಹಳ ಬರುತ್ತವೆ. ಚಿಕ್ಕವರು ಅಥವಾ ದೊಡ್ಡವರೆಲ್ಲರೂ ಸಹ ಯುದ್ಧದ ಮೈದಾನದಲ್ಲಿದ್ದೀರಿ. ಶಕ್ತಿಶಾಲಿಗಳನ್ನು ಮಾಯೆ ಬಿರುಗಾಳಿಯು ಅಲುಗಾಡಿಸಲು ಸಾಧ್ಯವಿಲ್ಲ. ಆ ಸ್ಥಿತಿಯೂ ಸಹ ಬರುವುದಿದೆ. ಬಾಬಾ ಏನು ಹೇಳ್ತಾರೆ, ಸಮಯವು ಬಹಳ ಕೆಟ್ಟು ಹೋಗಿದೆ, ಸ್ಥಿತಿಯು ಹದಗೆಡುತ್ತಾ ಹೋಗುತ್ತಿದೆ. ಇಡೀ ಪ್ರಪಂಚವೆಲ್ಲವೂ ಸಮಾಪ್ತಿಯಾಗಲಿದೆ. ಎಲ್ಲರನ್ನೂ ಪದಚ್ಯುತಗೊಳಿಸಿ ಬಿಡುತ್ತಾರೆ. ಮತ್ತೆ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವು ಇಡೀ ಪ್ರಪಂಚದಲ್ಲಿ ಆಗಿಬಿಡುವುದು. ನೀವು ತಮ್ಮ ಹೊಸ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಿ. ಆಗ ಈ ರಾಜಧಾನಿಯ ಹೆಸರು ಸಹ ಸಮಾಪ್ತಿಯಾಗಿ ಬಿಡುವುದು, ಪಂಚಾಯಿತಿ ರಾಜ್ಯವಾಗಿ ಬಿಡುತ್ತದೆ. ಯಾವಾಗ ಪ್ರಜೆಗಳ ರಾಜ್ಯವಾಗುವುದು ಆಗ ಪರಸ್ಪರ ಹೊಡೆದಾಡುವರು, ಜಗಳವಾಡುವರು. ಸ್ವರಾಜ್ಯ ಅಥವಾ ರಾಮರಾಜ್ಯವಂತೂ ವಾಸ್ತವದಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದ ಇಡೀ ಪ್ರಪಂಚದಲ್ಲಿ ಜಗಳಗಳೇ ಆಗುತ್ತಿರುತ್ತವೆ. ಇತ್ತೀಚೆಗೆ ಎಲ್ಲ ಕಡೆಯೂ ಹೊಡೆದಾಟಗಳಿವೆ. ನೋಡ್ರಿ, ಬಾಬಾ ಏನು ಹೇಳ್ತಾರೆ, ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಆಯಿತು ಅಂದರೆ ಅಲ್ಲಿ ಹೊಡೆದಾಟ ಆಗ್ತತೆ ಅಂದರು. ಅಂದರೆ ಈಗ ನೋಡ್ತಾ ಇರ್ತೀವಿ ಎಲ್ಲ ದೇಶಗಳದ್ದು ಎಷ್ಟು, ಚೀನಾ ನಮ್ಗಿನ್ನ ಪಾಪ್ಯುಲೇಷನ್ ಜಾಸ್ತಿ, ಆದರೂ ಎಷ್ಟು ಚೆನ್ನಾಗಿ ಸ್ವಚ್ಛತೆ ಎಷ್ಟು ಚೆನ್ನಾಗಿದೆ. ಯಾಕೆ ಅಂದರೆ ಅಲ್ಲಿ ಒಬ್ಬ ರಾಜ ಒಬ್ಬರು ಕೈಯಾಗಿದ್ದರೆ ಅವರ ಅಧಿಕಾರದಂತೆ ಎಲ್ಲದನ್ನು ಸರಿಯಾಗಿ ಒಬ್ಬರು ಆಡಳಿತ ಇರಬೇಕು. ಇಲ್ಲಿ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಆಗೋದ್ರಿಂದ ಎಲ್ಲರೂ ಯಜಮಾನರು, ತಲೆಗೊಬ್ಬರು ಹೇಳೋದು. ಅಲ್ಲಿ ನಂದು ಯಾಕೆ ಮಾತು ನಡಿಬಾರ್ದು, ನಿಂದು ಯಾಕೆ ನಡಿಬಾರ್ದು, ಇದು ಹೊಡೆದಾಟ ಜಗಳ. ಆಮೇಲೆ ಎಲ್ಲರೂ ಹಣನ ಸಂಪಾದಿಸ್ಬೇಕು. ಈ ಥರ ಆಗಿ ಏನಾಗ್ಬಿಟ್ಟತೆ, ಎಲ್ಲ ಹದಗೆಟ್ಟು ಹೋಗ್ಬಿಟ್ಟತೆ ನಮ್ಮದು ಭಾರತ.
ಈ ಇಡೀ ಪ್ರಪಂಚದಲ್ಲಿ ಜಗಳಗಳೇ ಆಗುತ್ತಿರುತ್ತವೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಿಮಗೆ ತಿಳಿದಿದ್ದೆ ನಾವು ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ನೀವು ಎಲ್ಲರಿಗೆ ಮಾರ್ಗವನ್ನು ತಿಳಿಸುತ್ತೀರಿ. ತಂದೆ ತಿಳಿಸುತ್ತಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ, ತಂದೆಯ ನೆನಪಿನಲ್ಲಿದ್ದು ಅನ್ಯರಿಗೂ ಇದನ್ನು ತಿಳಿಸಿ. ಆತ್ಮಾಭಿಮಾನಿಯಾಗಿ ದೇಹಾಭಿಮಾನವನ್ನು ಬಿಡಿ ಎಂದು. ನಿಮ್ಮಲ್ಲಿ ಎಲ್ಲರೂ ಆತ್ಮಾಭಿಮಾನಿಯಾಗಿದ್ದಾರೆ ಎಂದಲ್ಲ, ಇನ್ನೂ ಆಗುತ್ತಿದ್ದಾರೆ. ನೀವು ಪುರುಷಾರ್ಥ ಮಾಡುತ್ತೀರಿ, ಅನ್ಯರಿಂದಲೂ ಮಾಡಿಸುತ್ತೀರಿ. ನೆನಪು ಮಾಡುವ ಪ್ರಯತ್ನ ಪಡುತ್ತಾರೆ, ಮತ್ತೆ ಮರೆತು ಹೋಗುತ್ತಾರೆ. ಯಾಕೆ ಮರಿತೀವಿ? ದೇಹದ ಸ್ಮೃತಿಯಲ್ಲಿ ಬಂದಾಗ ಮರಿತೀವಿ. ಯಾಕೆ ಅಂದರೆ ದೇಹ ಅಂದ ತಕ್ಷಣ ಜಾಲ, ನನ್ನ ಮನೆ, ನನ್ನ ಸಂಬಂಧ, ನನ್ನ ವಸ್ತು, ಜಾಲಗಳು ಭಾಳ ಇದ್ದಾವೆ. ಆದರೆ ಆತ್ಮಕ್ಕೆ ಯಾವ ಸಂಬಂಧಗಳೂ ಇಲ್ಲ. ಆತ್ಮಕ್ಕಿರೋದು ಒಬ್ಬೇ ತಂದೆ ಮಾತ್ರ. ಅದು ಆತ್ಮ ಅಂದಾಗ ಆಟೋಮೆಟಿಕ್ ಪರಮಾತ್ಮ ತಂದೆ ಹತ್ರ ಹೋಗಿಬಿಡ್ತತೆ. ಒಂದು ಪಾಯಿಂಟು. ದೇಹ ಅಂದ ತಕ್ಷಣವೇ ಬರೋದು ನೆಗೆಟಿವ್. ಮಾಯೆ ಅಂದ್ರೇನು? ಇವೇ ಪಂಚವಿಕಾರಗಳು. ದೇಹ ಅಂದ ತಕ್ಷಣ ಬರೋದೇ ನೆಗೆಟಿವ್ ಎನರ್ಜಿ. ಆತ್ಮ ಅಂದ ತಕ್ಷಣ ಬರೋದು ಯಾವುದು? ದೈವಿ ಗುಣಗಳು, ಶಾಂತಿ, ಆನಂದ, ಪ್ರೀತಿ. ಆ ಶಾಂತಿಯ ಶಕ್ತಿ ಇದ್ದಾಗ, ಆ ಶಾಂತಿಯ ಶಕ್ತಿ, ಈ ದೈವಿ ಗುಣಗಳಿದ್ದಾಗ, ಪಾಸಿಟಿವ್ ಶಕ್ತಿ, ಹಗುರವಾಗಿರ್ತೀವಿ. ಆಗ ಪರಂಧಾಮಕ್ಕೆ ಹಾರ್ತಾ ಇರ್ತತೆ. ಹೆಚ್ಚು ಹೆಚ್ಚು ಏಕರಸದಲ್ಲಿ ನೆನಪು ಮಾಡ್ತೀವಿ ಬಾಬನ, ಆತ್ಮಿಕ ಸ್ಥಿತಿಯಲ್ಲಿದ್ದಷ್ಟು. ಅದಕ್ಕೆ ಆತ್ಮಾಭಿಮಾನಿಯಾಗಿರ್ರಿ ಅಂತ ಬಾಬಾ ಹೇಳ್ತಾರೆ. ಮೂಲ ಮಾತು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಮಕ್ಕಳಿಗೆ ಎಷ್ಟೊಂದು ತಿಳಿಸಿಕೊಡುತ್ತೇನೆ. ಜ್ಞಾನವು ಬಹಳ ಚೆನ್ನಾಗಿ ಸಿಗುತ್ತಿದೆ. ಮೂಲ ಮಾತು ಪವಿತ್ರರಾಗುವುದಾಗಿದೆ. ತಂದೆಯು ಪಾವನರನ್ನಾಗಿ ಮಾಡಲು ಬಂದಿದ್ದಾರೆ ಅಂದ ಮೇಲೆ ಮತ್ತೆ ಪತಿತರಾಗಬಾರದು. ನೆನಪಿನಿಂದಲೇ ನೀವು ಸತೋಪ್ರಧಾನರಾಗಿ ಬಿಡುತ್ತೀರಿ. ಇದನ್ನು ಮರೆಯಬೇಡಿ. ಮಾಯೆ ಇದರಲ್ಲಿಯೇ ವಿಘ್ನಗಳನ್ನು ಹಾಕಿ ಮರೆಸಿಬಿಡುತ್ತದೆ. ಹಗಲು ರಾತ್ರಿ ಇದೇ ಚಿಂತೆ ಇರಲಿ. ನಾವು ತಂದೆಯನ್ನು ನೆನಪು ಮಾಡಿ ಸತೋಪ್ರಧಾನರಾಗಬೇಕು. ನೆನಪು ಇಷ್ಟು ಶಕ್ತಿಶಾಲಿಯಾಗಿರಲಿ. ಅಂತಿಮದಲ್ಲಿ ಒಬ್ಬ ತಂದೆ ವಿನಃ ಮತ್ಯಾರೂ ನೆನಪಿಗೆ ಬರಬಾರದು. ಪ್ರದರ್ಶನಿಯಲ್ಲಿಯೂ ಮೊಟ್ಟಮೊದಲಿಗೆ ಇದನ್ನು ತಿಳಿಸಬೇಕಾಗಿದೆ. ಇವರು ಎಲ್ಲರ ತಂದೆ, ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ. ಪತಿತ ಪಾವನ ಸದ್ಗತಿದಾತನು ಇವರಾಗಿದ್ದಾರೆ. ಇವರೇ ಸ್ವರ್ಗದ ರಚಯಿತನಾಗಿದ್ದಾರೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ತಂದೆಯು ಸಂಗಮಯುಗದಲ್ಲಿಯೇ ಬರುತ್ತಾರೆ. ತಂದೆಯೇ ರಾಜಯೋಗವನ್ನು ಕಲಿಸುತ್ತಾರೆ. ಒಬ್ಬ ತಂದೆ ವಿನಃ ಮತ್ಯಾರೂ ಪತಿತ ಪಾವನರಾಗಲು ಸಾಧ್ಯವಿಲ್ಲ. ಮೊಟ್ಟಮೊದಲಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ. ಒಬ್ಬೊಬ್ಬರಿಗೂ ಹೀಗೆ ಒಂದು ಚಿತ್ರದ ಬಗ್ಗೆ ತಿಳಿಸುತ್ತಾ ಇದ್ದರೆ ಇಷ್ಟೊಂದು ಮಂದಿಗೆ ಹೇಗೆ ತಿಳಿಸುವಿರಿ? ಆದರೆ ಮೊಟ್ಟಮೊದಲು ತಂದೆಯ ಚಿತ್ರದಲ್ಲಿ ತಿಳಿಸುವುದು ಮುಖ್ಯವಾಗಿದೆ. ಇದನ್ನು ತಿಳಿಸಿ. ಭಕ್ತಿಯು ಬಹಳಷ್ಟಿದೆ, ಜ್ಞಾನವೂ ಒಂದೇ ಆಗಿದೆ. ತಂದೆಯು ಮಕ್ಕಳಿಗೆ ಎಷ್ಟೊಂದು ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ. ಪತಿತ ಪಾವನನು ಒಬ್ಬರೇ ಆಗಿದ್ದಾರೆ. ಮಾರ್ಗವನ್ನು ತಿಳಿಸುತ್ತಾರೆ. ಗೀತೆಯನ್ನು ಯಾವಾಗ ತಿಳಿಸಿದರು? ಇದು ಸಹ ಯಾರಿಗೂ ತಿಳಿದಿಲ್ಲ. ದ್ವಾಪರ ಯುಗಕ್ಕೆ ಸಂಗಮ ಯುಗವೆಂದು ಹೇಳಲಾಗುವುದಿಲ್ಲ. ತಂದೆಯು ಯುಗಯುಗದಲ್ಲಿ ಬರುವುದಿಲ್ಲ. ಮನುಷ್ಯರು ಸಂಪೂರ್ಣ ಗೊಂದಲಕ್ಕೊಳಗಾಗಿದ್ದಾರೆ. ಅಂದರೆ ಅವ್ರೇನು ಬರ್ದ್ಬಿಟ್ರು ಶಾಸ್ತ್ರದಾಗ? ಕೃಷ್ಣ ದ್ವಾಪರದಾಗಿರ್ತಾನೆ, ಕೃಷ್ಣ ಭಗವದ್ಗೀತೆ ನುಡಿಸ್ಯಾನೆ ಅಂಥೇಳಿ ಶಾಸ್ತ್ರದಾಗ ಬರೆದಿಟ್ಬಿಟ್ಟಾರೆ. ಆದರೆ ದ್ವಾಪರದ ಕೃಷ್ಣ ಭಗವಂತ ಆಗಕ್ಕೆ ಸಾಧ್ಯ ಇಲ್ಲ. ಜನನ ಮರಣದಲ್ಲಿ ಬರುವಂಥ ಕೃಷ್ಣ ಭಗವಂತ ಹೇಗೆ ಆಗ್ತಾನೆ? ಹೌದಾ? ಇಲ್ಲಿ ಭಗವಂತ ಯಾರು? ನಿರಾಕಾರ ತಂದೆ. ಅವ್ರು ಯಾವಾಗ ನುಡಿಸ್ತಾರೆ? ವಿನಾಶ ಆಗಕ್ಕೆ 100 ವರ್ಷ ಆಯ್ತಂದರೆ ಆ ಶಕ್ತಿ ತನ್ನ ಮನೆ ಬಿಟ್ಟು ಭೂಮಿಗೆ ಇಳಿತತ್ತೆ. ಆಗ ಗೀತೆ ಏನು ಜ್ಞಾನ ಹೇಳ್ತಾರೋ ಭಗವದ್ಗೀತೆ, ಭಗವಂತನು ನುಡಿಸಿದಂಥ ಗೀತೆ, ಆ ಜ್ಞಾನದ ಮಾತುಗಳನ್ನ ಈ ಸಂಗಮ ಯುಗದಲ್ಲೇ ತಂದೆ ತಿಳಿಸ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ತಂದೆಯು ಮಕ್ಕಳಿಗೆ ಸಲಹೆ ಕೊಡಬೇಕಾಗುತ್ತದೆ. ಕ್ಯಾಸೆಟ್ನ ಮೂಲಕವೂ ಸಹ ನೀವು ಇಡೀ ಮುರಳಿಯನ್ನು ಕೇಳಬಹುದಾಗಿದೆ. ಅಂದರೆ ಇದು ಬಾಬಾ ಸಾಕಾರ ಮುರಳಿ ನುಡಿಸುವಾಗ ಈ ಪ್ರಿಂಟಿಂಗ್ ಪ್ರೆಸ್ಸು ಇವೆಲ್ಲ ಇರಲಿಲ್ಲ. ಕ್ಯಾಸೆಟ್ನಾಗ ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ರು ಬಾಬಾ. ಕೆಲವರು ಹೇಳುತ್ತಾರೆ, ಬಾಬಾ ನಾವು ಕ್ಯಾಸೆಟ್ನ ಮೂಲಕ ಮುರಳಿಯನ್ನು ಕೇಳುತ್ತಿದ್ದೇವೆ ಅಂದ ಮೇಲೆ ಏಕೆ ಡೈರೆಕ್ಟ್ ಹೋಗಿ ಕೇಳಬಾರದು? ಆದ್ದರಿಂದ ಇಲ್ಲಿ ಸಮ್ಮುಖದಲ್ಲಿ ಬರುತ್ತಾರೆ. ಅಂದರೆ ಮಧುಬನಕ್ಕೆ ಹೋಗ್ತೀವಲ್ಲ ನಾವು. ಮಕ್ಕಳು ಬಹಳ ಸರ್ವಿಸ್ ಮಾಡಬೇಕಾಗಿದೆ, ಮಾರ್ಗವನ್ನು ತಿಳಿಸಬೇಕಾಗಿದೆ. ಪ್ರದರ್ಶನಿಯಲ್ಲಿ ಅನೇಕರು ಬರುತ್ತಾರೆ, ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ಅಂತಲೂ ಹೇಳುತ್ತಾರೆ. ಮತ್ತೆ ಹೊರಗಡೆ ಹೋದ ಕೂಡಲೇ ಮಾಯೆಯು ವಾಯುಮಂಡಲದಲ್ಲಿ
ಮಾಯೆಯ ವಾಯುಮಂಡಲದಲ್ಲಿ ಎಲ್ಲವೂ ಹಾರಿ ಹೋಗುತ್ತದೆ. ಸ್ಮರಣೆಯನ್ನೇ ಮಾಡುವುದಿಲ್ಲ. ಹೊರಗಡೆ ಹೋಗುತ್ತಿದ್ದಂತೆ ಮಾಯೆಯು ಸೆಳೆಯುತ್ತದೆ. ಉದ್ಯೋಗ ವ್ಯವಹಾರಗಳ ಜಂಜಾಟದಲ್ಲಿ ತೊಡಗಿಬಿಡುತ್ತಾರೆ. ಆದ್ದರಿಂದಲೇ ಮಧುಬನದ ಗಾಯನವಿದೆ. ಈಗ ನಿಮಗೆ ತಿಳುವಳಿಕೆ ಸಿಕ್ಕಿದೆ. ನೀವು ಅಲ್ಲಿಯೇ ಹೋಗಿ ತಿಳಿಸಿ, ಗೀತೆಯ ಭಗವಂತ ಯಾರು? ಮೊದಲು ನೀವು ಸಹ ಇದೇ ರೀತಿ ಹೋಗಿ ತಲೆಬಾಗುತ್ತಿದ್ದಿರಿ. ನೀವೀಗ ಸಂಪೂರ್ಣ ಬದಲಾಗಿ ಬಿಟ್ಟಿದ್ದೀರಿ. ಭಕ್ತಿಯನ್ನು ಬಿಟ್ಟಿದ್ದೀರಿ. ನೀವೀಗ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಿ. ಬುದ್ಧಿಯಲ್ಲಿ ಪೂರ್ಣ ಜ್ಞಾನವಿದೆ. ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರು ಯಾರೆಂಬುದು ಮತ್ಯಾರಿಗೆ ತಿಳಿದಿದೆ? ನೀವು ತಿಳಿಸುತ್ತೀರಿ. ವಾಸ್ತವದಲ್ಲಿ ನೀವೆಲ್ಲರೂ ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ. ಈ ಸಮಯದಲ್ಲಿಯೇ ಬ್ರಹ್ಮನ ಮೂಲಕ ಸ್ಥಾಪನೆಯಾಗುತ್ತೀರಿ. ಬ್ರಾಹ್ಮಣ ಕುಲವು ಅವಶ್ಯವಾಗಿ ಬೇಕಲ್ಲವೇ? ಬ್ರಾಹ್ಮಣ ಕುಲವು ಸಂಗಮದಲ್ಲಿಯೇ ಇರುತ್ತದೆ. ಮೊದಲು ಬ್ರಾಹ್ಮಣರ ಸಿಕೆಯು ಹೆಸರುವಾಸಿಯಾಗಿತ್ತು. ಸಿಕೆಯಿಂದ ಅಥವಾ ಜನಿವಾರದಿಂದ ಇವರು ಹಿಂದೂಗಳೆಂಬುದನ್ನು ಗುರುತಿಸುತ್ತಿದ್ದರು. ಹೀಗಂತೂ ಆ ಚಿಹ್ನೆಗಳು ಸಹ ಹೊರಟು ಹೋಗಿವೆ. ಅಂದರೆ ಯಾರ್ದು ಜುಟ್ಟು ಬ್ರಾಹ್ಮಣರು ನೋಡಿದರೆ ನಮಗೆ ಗೊತ್ತಿಲ್ಲದಂತಲೇ ಗೌರವ ಭಾವನೆ ಬರ್ತದಲ್ಲ. ಅಂದರೆ ಈ ಸಂಗಮ ಯುಗದಲ್ಲಿ ನಾವೇನು ಬ್ರಹ್ಮಜ್ಞಾನ ಪಡೆಯುತ್ತಿರುವ ಬ್ರಾಹ್ಮಣರಿದ್ದೀವೋ ತಂದೆ ಮಡ್ಲಲ್ಲಿ, ನೀವು ಬಹಳ ಶ್ರೇಷ್ಠರು ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೀವೀಗ ತಿಳಿದುಕೊಂಡಿದ್ದೀರಿ, ನಾವು ಬ್ರಾಹ್ಮಣರಾಗಿದ್ದೇವೆ. ಬ್ರಾಹ್ಮಣರಾದ ನಂತರ ಮತ್ತೆ ದೇವತೆಗಳಾಗುತ್ತೇವೆ. ಬ್ರಾಹ್ಮಣರೇ ಹೊಸ ಪ್ರಪಂಚದ ಸ್ಥಾಪನೆ ಮಾಡಿದ್ದೀರಿ. ಯೋಗ ಬಲದಿಂದ ಸತೋಪ್ರಧಾನರಾಗುತ್ತಿದ್ದೀರಿ. ಅಂದಾಗ ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕಾಗಿದೆ. ಯಾವುದೇ ಅಸುರಿ ಗುಣವಿರಬಾರದು. ಜೊತೆಗೆ ಪರಸ್ಪರ ಉಪ್ಪು ನೀರಾಗಿ ವರ್ತಿಸಬಾರದು. ಇದು ಯಜ್ಞವಲ್ಲವೇ? ಯಜ್ಞದಿಂದ ಎಲ್ಲರ ಸಂಭಾಲನೆಯಾಗುತ್ತಿರುತ್ತದೆ. ಯಜ್ಞದಲ್ಲಿ ಸಂಭಾಲನೆ ಮಾಡುವಂಥ ಟ್ರಸ್ಟಿಗಳೂ ಇರುತ್ತಾರೆ. ಯಜ್ಞದ ಮಾಲೀಕರಂತೂ ಶಿವತಂದೆಯಾಗಿದ್ದಾರೆ. ಈ ಬ್ರಹ್ಮರವರು ಟ್ರಸ್ಟಿಯಾಗಿದ್ದಾರೆ. ಯಜ್ಞದ ಸಂಭಾಲನೆ ಮಾಡಬೇಕಾಗುತ್ತದೆ. ನೀವು ಮಕ್ಕಳಿಗೆ ಏನು ಬೇಕು ಯಜ್ಞದಿಂದ ತೆಗೆದುಕೊಳ್ಳಬೇಕು. ಮತ್ತಾರಿಂದಲೂ ತೆಗೆದುಕೊಂಡರೆ ಧರಿಸುತ್ತೀರಿ ಎಂದರೆ ಅವರ ನೆನಪೇ ಬರುತ್ತಿರುವುದು. ಇದರಲ್ಲಿ ಬುದ್ಧಿಯೋಗವು ಬಹಳ ಸ್ಪಷ್ಟವಾಗಿ ಇರಬೇಕು. ಈಗಂತೂ ಹಿಂತಿರುಗಿ ಹೋಗಬೇಕಾಗಿದೆ. ಬಹಳ ಕಡಿಮೆ ಸಮಯವಿದೆ. ಬಾಬಾ ಏನಂತಾರೆ, ಯಾರಿಂದನೂ ಯಾವ ವಸ್ತುನೂ ತಗೋಬೇಡ್ರಿ ಅಂತಾರೆ. ಯಾಕೆ ಅಂದರೆ ನಾಳೆ ಶರೀರ ಬಿಡುವಾಗ ಅವರು ಆ ವಸ್ತುನ ಕೊಟ್ಟವ್ರು ನೆನಪಿಲ್ಲ, ನಾವು ಶರೀರ ಬಿಟ್ಟಿವಿ ಅಂದರೆ ಫೇಲ್ ಆಗ್ತೀವಿ. ಅದಕ್ಕೆ ಯಾರ ಜೊತೆಗೂ ಬುದ್ಧಿಯೋಗ ಅಂಟ್ಕೋಬಾರ್ದು. ಬುದ್ಧಿ ಸ್ಪಷ್ಟವಾಗಿರಲಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಬಹಳ ಕಡಿಮೆ ಸಮಯವಿದೆ. ಆದ್ದರಿಂದ ನೆನಪಿನ ಯಾತ್ರೆಯು ಪಕ್ಕ ಇರಲಿ. ಇದೇ ಪುರುಷಾರ್ಥ ಮಾಡಬೇಕಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ತಮ್ಮ ಉನ್ನತಿಗಾಗಿ ಆತ್ಮಿಕ ಸೇವೆಯಲ್ಲಿ ತತ್ಪರರಾಗಿರಬೇಕಾಗಿದೆ. ಏನೆಲ್ಲ ಜ್ಞಾನರತ್ನಗಳು ಸಿಕ್ಕಿವೆಯೋ ಅದನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೂ ಮಾಡಿಸಬೇಕಾಗಿದೆ. 2ನೇ ಪಾಯಿಂಟ್, ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ. ನನ್ನಲ್ಲಿ ಯಾವುದೇ ಅಸುರಿ ಗುಣವಂತೂ ಇಲ್ಲವೇ? ನಾನು ನಿಮಿತ್ತನಾಗಿ ಇರುತ್ತೇನೆಯೇ? ಎಂದು ಉಪ್ಪು ನೀರಾಗಿ ವರ್ತಿಸುವುದಿಲ್ಲವೇ? ಬುದ್ಧಿಯೋಗವು ಸ್ಪಷ್ಟವಾಗಿ ಇದೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಬೇಕು. ವರದಾನ: ಪುರುಷಾರ್ಥದ ಸೂಕ್ಷ್ಮ ಆಲಸ್ಯವನ್ನು ಸಹ ತ್ಯಾಗ ಮಾಡುವಂಥ ಆಲ್ರೌಂಡರ್ ಅಲರ್ಟ್ ಭವ. ವರದಾನದ ಸಾರ: ಪುರುಷಾರ್ಥದಲ್ಲಿ ದಣಿವಾಗುವುದು ಆಲಸ್ಯದ ಚಿಹ್ನೆಯಾಗಿದೆ. ಆಲಸ್ಯವಾಗಿರುವವರು ಬೇಗ ದಣಿವಾಗುತ್ತಾರೆ. ಉಲ್ಲಾಸವುಳ್ಳವರು ದಣಿವನ್ನರಿಯದವರಾಗಿರುತ್ತಾರೆ. ಯಾರು ಪುರುಷಾರ್ಥದಲ್ಲಿ ಮಾನಸಿಕ ಖಿನ್ನತೆಗೊಳಗಾಗಿರುತ್ತಾರೆ ಅವರಿಗೆ ಆಲಸ್ಯ ಬರುವುದು. ಅವರು ಯೋಚಿಸುತ್ತಾರೆ, ಏನು ಮಾಡುವುದು, ಇಷ್ಟೇ ನನ್ನಿಂದ ಸಾಧ್ಯವಾಗುವುದು, ಹೆಚ್ಚಿಗೆ ಆಗಲು ಸಾಧ್ಯವಿಲ್ಲ, ಸಾಹಸ ಇಲ್ಲ, ಏನೋ ನಡೆಯುತ್ತಿರುವೆ, ಮಾಡುತ್ತಲಿರುವೆ. ಈಗ ಈ ಸೂಕ್ಷ್ಮ ಆಲಸ್ಯವನ್ನು ಸಹ ಹೆಸರು ಗುರುತು ಸಹ ಇರಬಾರದು. ಅದಕ್ಕಾಗಿ ಸದಾ ಅಲರ್ಟ್, ಎವರೆಡಿ ಆಗಿ ಮತ್ತು ಆಲ್ರೌಂಡರ್ ಆಗಿ. ಅಂದರೆ ಬಾಬಾ ಏನಂತಾರೆ, ಆಲಸ್ಯ ಯಾವಾಗ ಬರ್ತತೆ? ನಾವು ಆತ್ಮಿಕ ಸ್ಥಿತಿಯನ್ನು ಇಲ್ಲದ ದೇಹಾಭಿಮಾನದಲ್ಲಿ ಬಂದಾಗ ಆಲಸ್ಯ ಬರ್ತದೆ. ಎಷ್ಟೆಷ್ಟು ಆತ್ಮಿಕ ಸ್ಥಿತಿಯಲ್ಲಿ ಬರ್ತೀವೋ ಅಷ್ಟಷ್ಟು ಉಮಂಗ, ಉತ್ಸಾಹ, ಅಲರ್ಟ್ ಇರ್ತದೆ. ಸ್ಲೋಗನ್: ಸಮಯದ ಮಹತ್ವವನ್ನು ಎದುರಿಗಿಟ್ಟುಕೊಂಡು ಸರ್ವಪ್ರಾಪ್ತಿಗಳ ಖಾತೆಯನ್ನು ಪೂರ್ತಿ ಜಮಾ ಮಾಡಿಕೊಳ್ಳಿ. ಅಂದರೆ 1 ನಿಮಿಷ ಧ್ಯಾನ ಮಾಡಿದರೆ 1 ವರ್ಷ ಸುಖ. ಅಂದರೆ ಆ ಸಮಯನ ನಾವು ಹೆಂಗೆ ಯೂಸ್ ಮಾಡ್ಕೋಬೇಕು? ಬಾಬಾ ಅವ್ಯಕ್ತ ಸೂಚನೆ: ಶಬ್ದದಿಂದ ದೂರ ತಮ್ಮ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ. ಅಂದಾಗ ಸರ್ವ ವ್ಯಕ್ತ ಆಕರ್ಷಣೆಯಿಂದ ದೂರ, ಶಕ್ತಿಶಾಲಿ, ಭಿನ್ನ
ಮತ್ತು ಪ್ರಿಯ ಸ್ಥಿತಿಯಾಗಿ ಬಿಡುತ್ತದೆ. 1 ಸೆಕೆಂಡಿನ ಈ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾದರೆ ಇದರ ಪ್ರಭಾವ ಇಡೀ ದಿನ ಕರ್ಮ ಮಾಡುತ್ತಲೂ ಸ್ವಯಂನಲ್ಲಿ ವಿಶೇಷ ಶಾಂತಿಯ ಶಕ್ತಿಯ ಅನುಭವ ಮಾಡುವರು. ಇದೇ ಸ್ಥಿತಿಯನ್ನು ಕರ್ಮಾತೀತ ಸ್ಥಿತಿ ಎನ್ನುತ್ತಾರೆ. ತಂದೆಯ ಸಮಾನ ಸಂಪೂರ್ಣ ಸ್ಥಿತಿ ಎಂದು ಹೇಳಲಾಗುತ್ತದೆ. ನಾವು ಸೇವೆಯಲ್ಲಿ ಪುರುಷಾರ್ಥದಲ್ಲಿ ತುಂಬ ದಣಿದೀವಿ ಅಂದರೆ, ಒಂದು 5 ನಿಮಿಷ ಆತ್ಮಿಕ ಸ್ಥಿತಿಯಲ್ಲಿ ಬಂದುಬಿಟ್ಟಿವಿ ಅಂದರೆ ದಣಿವೆಲ್ಲ ಕಮ್ಮಿ ಆಗಿಬಿಡುತ್ತೆ, ಹಗುರ ಆಗ್ತೀವಿ. ಈ ಸ್ಥಿತಿಯಲ್ಲಿ ಬರಬೇಕು ಅಂತಾರೆ ಬಾಬಾ. ಓಂ ಶಾಂತಿ.